ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇವತ್ತಿನ ಡೇನ ನಾನು ABC ಜ್ಯೂಸ್ ಜೊತೆ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನನ್ನ ಮಗನ ಕೋಲ್ಡ್ ಆಗಿದೆ, ಸೊ ಸ್ಕೂಲ್ಗೆ ಹೋಗಿಲ್ಲ. ಚೆನ್ನಾಗಿದೆಯಾ? ಕುಡಿ ಬೇಗ. ಹಾಗೆ ಬೀಟ್ರೋಟ್ ತೊಗೊಂಡಿದ್ನಲ್ವ, ಅದರಲ್ಲಿ ಜ್ಯೂಸ್ ಕೂಡ ಸ್ವಲ್ಪ ಎತ್ತಿಟ್ಟಿದ್ದೆ. ಆ ಜ್ಯೂಸಿಂದ ಫೇಸ್ನ ಚೆನ್ನಾಗಿ ಮಸಾಜ್ ಮಾಡ್ಕೊತಿದ್ದೀನಿ, ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಈ ಬೀಟ್ರೋಟ್ ಜ್ಯೂಸ್ನ ಈ ಥರ ಅಪ್ಲೈ ಮಾಡಿದ್ರೆ ಆ್ಯಕ್ನಿ ಇದ್ದರೆ ಆ್ಯಕ್ನಿ ಕಮ್ಮಿ ಆಗುತ್ತೆ, ಹಾಗೆ ಗ್ಲೋನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಟಿಪ್ನ ಯೂಸ್ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಕೆಲಸ ಮಾಡ್ತಾ ಏನು ಸಿಗುತ್ತೋ ಅದರಲ್ಲೇ ಯೂಸ್ ಮಾಡಿಕೊಂಡು ನಾವು ಸ್ಕಿನ್ನ ಇಂಪ್ರೂವ್ ಮಾಡ್ಕೊಳೋದು ಬೆಸ್ಟ್ ಅಂತ ಅನಿಸುತ್ತೆ, ದುಡ್ಡು ಹಾಕೋ ಬದಲು. ಇವಾಗೆಲ್ಲ ಕೆಲಸ ಮುಗಿದು ಪೂಜೆ ಆಯಿತು, ಟಿಫನ್ ಕೂಡ ಆಯಿತು. ಟಿಫನ್ಗೆ ವಾಂಗಿಬಾತ್ ಮಾಡಿದೆ, ವಾಂಗಿಬಾತ್ ಕೂಡ ಆಯಿತು. ಇವಾಗ ನನ್ನ ಮಗಳಿಗೆ 6 ಮಂತ್ ಕಂಪ್ಲೀಟ್ ಆಗಿದೆ. ಅವಳಿಗೆ ಒಂದು ರಾಗಿ ಸರಿನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ವಿ. ರಾಗಿ ಸರಿ ಮಾಡೋಕ್ಕೆ ಏನೆಲ್ಲ ಮಾಡ್ತಾಯಿದ್ವಿ, ಒಂದು ಲಿಕ್ವಿಡ್ ಅಂದರೆ ಸಾಲಿಡ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಆಗ್ತೀನಿ. ಇದು ಫಸ್ಟ್ ಸ್ಟೆಪ್ ಬಂದು ರಾಗಿನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ನಾನು ಇವಾಗ ಸ್ವಲ್ಪ ಒಂದು ದಿನ ಅಂದರೆ 24 ಅವರ್ಸ್ದು ಅದನ್ನು ಹಾಗೆ ಕಟ್ಬಿಟ್ಟಿರ್ತೀನಿ. ಅದಾದಮೇಲೆ ರಾಗಿ ಸರಿನ ಸ್ಟಾರ್ಟ್ ಮಾಡ್ತೀನಿ. ಡೇ 1 ಇದನ್ನು ಕ್ಲೀನ್ ಮಾಡಿ ಈಗ ಅದನ್ನು ಕಟ್ಬಿಟ್ಟಿರ್ತೀನಿ. ಕೆಂಪು ರಾಗಿ ಅಂತ ಬರುತ್ತಲ್ವ, ಅದನ್ನು ತೊಗೋಬೇಕು. ತೊಗೊಂಡ್ರೆ ಚೆನ್ನಾಗಿರುತ್ತೆ. 1-2 ಸಾರಿ ತೊಳಿಬೇಕು. ಫಸ್ಟ್ ಸಾರಿ ವಾಶ್ ಆಯಿತು, ಇದು ಸೆಕೆಂಡ್ ಟೈಮ್ ವಾಶ್. ಈ ವಾಶ್ ಮಾಡಿದ್ರೆ ಒಂದು ವೈಟ್ ಕಲರ್ ಅಂದರೆ ಚೆನ್ನಾಗಿರೋ ಒಂದು ಕಾಟನ್ ಬಟ್ಟೆನ ತೊಗೊಂಡು ಆ ಬಟ್ಟೆಲಿ ಹಾಕಿ ಹೋಲ್ ಡೇ ಅದನ್ನು ಗಂಟಾಕಿ ಇಡಬೇಕು. ಹಾಗೆ ನೆಕ್ಸ್ಟ್ ಲಾಗಲ್ಲಿ ನೀಟಾಗಿ ಅಂದರೆ ಇದು ಯಾವ ಥರ ಆಗಿರುತ್ತೆ 1 ಡೇ 24 ಅವರ್ಸ್ ಆದಮೇಲೆ ಯಾವ ಥರ ಆಗಿರುತ್ತೆ ಅದನ್ನ ಹೇಗೆ ಒಣಗಿಸ್ತೀನಿ ಅಂತ ನೋಡಿ. ನನ್ನ ಮಗ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದೆ. ಏನಾದರೂ ಕೆಲಸ ಮಾಡುವಾಗ ಮಕ್ಕಳು ನಾನು ಮಾಡ್ತೀನಿ ಅಂತ ಅವಕ್ಕೆ ಈ ಥರ ಹೆಲ್ಪ್ ಮಾಡೋದ್ರಲ್ಲಿ ಖುಷಿ ಇದೆ. ಫೈನಲಿ ಇದು ಹೇಗಾಗುತ್ತೆ, ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.